ಪ್ರೀತಿಯ ಆಧಾರ ಟಿವಿ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮವಾಗಿದೆ ಸತ್ಯವನ್ನು ಬಿಡುಗಡೆ ಕೊಡಬೇಕಾದ್ರೆ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಸತ್ಯವನ್ನು ತಿಳ್ಕೊಂಡ್ರೆ ಸತ್ಯ ನಮ್ಮನ್ನು ಬಿಡುಗಡೆ ಕೊಡ್ತದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಮಧ್ಯದಲ್ಲಿ ಇವತ್ತಿದ್ದಾರೆ ಕುಂದಾಪುರದಲ್ಲಿ ಸೇವೆ ಮಾಡುವಂತಹ ಆಸ್ಟಿನ್ ಕಾರ್ವಲ್ಲೋ ಅವರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ನಿಮಗೂ ಕೂಡ ಸ್ವಾಗತ. ಪ್ರೈಸ್ ಗಾಡ್. ಇವತ್ತು ನಾವು ವಾಕ್ಯವನ್ನು ಧ್ಯಾನಿಸುವ ವಿಶೇಷವಾಗಿ ಯೋಹಾನ 1ನೇ ಅಧ್ಯಾಯದಲ್ಲಿ ಸುವಾರ್ತೆಯಲ್ಲಿ 12 ಮತ್ತು 13ನೇ ವಚನ ಓದಿಕೊಳ್ಳುವ. ಅದಕ್ಕಿಂತ ಮುಂಚಿತವಾಗಿ ನಾನು ಹೇಳುವ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 12, 13ನೇ ವಚನ. ಈಗ ನಾವು ಈ ಲೋಕದಲ್ಲಿ ಆರಾಧಿಸುವುದು ದೇವರನ್ನು ಅಂತ ನಾವು ಹೇಳ್ತೀವಿ ಅಲ್ವಾ. ಈಗ ನಾವು ದೇವರನ್ನು ಆರಾಧಿಸ್ತೇವೆ, ನಿಜವಾಗಿ ಆರಾಧಿಸುವುದು ದೇವರನ್ನು. ಹಾಗಾದರೆ ಈಗ ನಾವು ಆರಾಧಿಸುವುದು ಯಾರನ್ನು? ದೇವರನ್ನು, ತಂದೆಯನ್ನು. ಲೋಕಕ್ಕೆ ದೇವರು, ನಮಗೇನಾಗಿದ್ದಾನೆ? ತಂದೆಯಾಗಿದ್ದಾನೆ. ವಿಶೇಷವಾಗಿ ಇವತ್ತು ಜನರಿಗೆ ಗೊತ್ತಿಲ್ಲ, ಅಥವಾ ಲೋಕದ ಜನರಿಗೆ ಗೊತ್ತಿಲ್ಲ, ದೇವರು ದೇವರಾಗಿ ಉಳಿದಿಲ್ಲ, ಈಗ ನಮ್ಮ ತಂದೆಯಾಗಿದ್ದಾನೆ. ಅದು ಯಾವ ರೀತಿ, ಹೇಗೆ ನಾವು ತಂದೆಯಾಗಿದ್ದಾರೆ? ಈಗ ಎಲ್ಲ ಜನರು ಹೇಳುವಂಥದ್ದೇನು? ನಾವು ದೇವಸ್ಥಾನಕ್ಕೆ ಹೋಗಿದ್ದೇವೆ, ನಾವು ದೇವರ ಆಲಯಕ್ಕೆ ಹೋಗಿದ್ದೇವೆ, ನಾವು ದೇವರನ್ನು ದೇವ ಮುಖದರ್ಶನಕ್ಕೆ ನೋಡ್ಲಿಕ್ಕೆ ಹೋಗಿದ್ದೇವೆ, ಹಾಗಂತ ದೇವರನ್ನು ಅಂತ ಹೇಳ್ತಾರೆ. ಆ ದೇವರು ಈ ಲೋಕಕ್ಕೆ ಮಾನವನಾಗಿ ಇಳಿದು ಬಂದು ತನ್ನನ್ನೇ ತಾನೇ ಬಲಿಯಾಗಿ ಅರ್ಪಿಸಿ ನಮ್ಮನ್ನು ಪಾಪದಿಂದ, ನಮ್ಮನ್ನು ಶಾಪದಿಂದ, ನರಕದಿಂದ, ಸೈತಾನನ್ನು ನಂಬೆಯಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ ನಮ್ಮನ್ನು ಏನು ಮಾಡಿದ್ದಾನೆ? ಸೇರಿಸಿದ್ದಾನೆ. ಆತನನ್ನು ನಂಬುವವರು ಅಂದರೆ ಯೇಸು ಕ್ರಿಸ್ತನ ನಂಬುವವರು ನಾವು ಪರಲೋಕ ರಾಜ್ಯದ ಸಂಸ್ಥಾನದವರು ಆಗ್ತಾರೆ. ಬಿಟ್ಟರೆ ಆವಾಗ ನಾವು ದೇವರಂತ ಕರೆಯುವುದಿಲ್ಲ, ಆತನನ್ನು ತಂದೆ ಅಂತ ಕರಿತೇವೆ. ಇವತ್ತು ಆ ವಿಷಯದಲ್ಲಿ ನಾವು ಮಾತಾಡ್ತೇವೆ. ಬಹಳ ಜನರಿಗೆ ದೇವರು ಅಂತಾರೆ, ಆದರೆ ನಮಗೆ ದೇವರು ಯೇಸು ಸ್ವಾಮಿ, ಆತನು ನಮ್ಮ ದೇವರು ತಂದೆಯಾಗಿದ್ದಾನೆ. ಈ ವಿಷಯದಲ್ಲಿ ಸತ್ಯ ಯಾರಿಗೂ ಗೊತ್ತಿಲ್ಲ. ಹೆಚ್ಚಿನವರು ದೇವರು ಅಂದರೆ ಅಂದರೆ ದೇಹ ಇಲ್ಲದವರು, ವಾ ಅಂದರೆ ವರ್ಣ ಇಲ್ಲದವರು, ರು ಅಂದರೆ ರೂಪವಿಲ್ಲದವರು. ಅರ್ಥಾತ್ ಆತನು ಆತ್ಮಸ್ವರೂಪನಾಗಿದ್ದಾನೆ. ಇವತ್ತು ದೇವರ ಮಗ ಆಗುವುದು ಹೇಗೆ? ನಾವು ದೇವರನ್ನು ಅಪ್ಪ ತಂದೆ ಅಂತ ಕರೆಯುವುದು ಹೇಗೆ? ಇದೇ ಸುವಾರ್ತೆಯ ವಿಶೇಷ. ಇದೇ ಕ್ರಿಸ್ತನು ನಮಗೆ ಈ ಲೋಕದಲ್ಲಿ ಮಾಡಿದಂತಹ ದೊಡ್ಡ ಕಾರ್ಯ. ಆಯಿತಾ? ಈಗ ವಾಕ್ಯವನ್ನು ಓದಿಕೊಳ್ಳ್ರಿ. ಯೋಹಾನ 1ರಲ್ಲಿ 12, 13 ವಚನ ಓದ್ರಿ. ಪ್ರಿಯರಾದ ಮಕ್ಕಳೇ, ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ. ಯೋಹಾನ ಸುವಾರ್ತೆಯಲ್ಲಿ, ಪತ್ರಿಕೆ ಅಲ್ಲ, ಸುವಾರ್ತೆಯಲ್ಲಿ ಯೋಹಾನ ಸುವಾರ್ತೆ ಅದರಲ್ಲಿ 1ನೇ ಅಧ್ಯಾಯ 12, 13 ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮ ಸಂಬಂಧದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಆಮೆನ್. ಇಲ್ಲಿ ಸ್ಪಷ್ಟವಾಗಿದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು. ಯಾರ್ಯಾರು ಆತನು ಅಂದರೆ ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ, ಸ್ವಂತ ದೇವರನ್ನಾಗಿ ಯಾರ್ಯಾರು ಅಂಗೀಕರಿಸ್ತಾರೋ ಅವರಿಗೇನಾಯಿತು ಅಂದರೆ, ಆತನ ಹೆಸರಿನಲ್ಲಿ ಅಂಗೀಕರಿಸುವುದು ಒಂದು, ಆತನ ಹೆಸರಿನಲ್ಲಿ ನಂಬಿಕೆ ಇಡುತ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವತ್ತು ದೇವರ ಮಗು ಆಗಲಿಕ್ಕೆ, ನಾನು ದೇವರ ಮಗನಾಗಲಿಕ್ಕೆ, ಅಥವಾ ದೇವರನ್ನು ಅಪ್ಪ ತಂದೆ ಅಂತ ಕರೀಲಿಕ್ಕೆ ನಮಗೆ ಅಧಿಕಾರ ಸಿಕ್ಕಿದ್ದು ಯೇಸು ಕ್ರಿಸ್ತನ ಮುಖಾಂತರವಾಗಿ. ಆತನ ಮೇಲೆ ನಂಬಿಕೆ ಇಡುವುದರಿಂದ, ಆತನ ಹೆಸರಿನಲ್ಲಿ ನಂಬಿಕೆ ಇಡುವುದರಿಂದ, ಮತ್ತು ಆತನನ್ನು ಅಂಗೀಕರಿಸುವುದರಿಂದ. ಯಾರ್ಯಾರು ಆತನನ್ನು ಅಂಗೀಕರಿಸ್ತಾರೋ, ಯಾರ್ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈಗ ಯಾರ್ಯಾರು ಅದು ಅಂಗೀಕರಿಸಲಿಲ್ಲೋ, ಆತನ ಹೆಸರಲ್ಲಿ ನಂಬಿಕೆ ಇಡಲಿಲ್ಲೋ ಅವರಿಗೆ ಏನು? ನೋಡಿ, ಈಗ ಒಂದು ವಚನ ಓದಿಕೊಳ್ಳುವ. ನಾವು ಯೋಹಾನ 8ನೇ ಅಧ್ಯಾಯಕ್ಕೆ ಬರುವ.
8ನೇ ಅಧ್ಯಾಯಕ್ಕೆ ಬರುವ, ಅಲ್ಲಿ ನಾವು ಓದುವುದಾದರೆ 42ರಿಂದ ಓದುವ. ಯೇಸು ಅವರಿಗೆ, ಹಾಂ, ದೇವರು ನಿಮ್ಮ ತಂದೆಯಾಗಿದ್ದರೆ ಹಾಂ, ನನ್ನನ್ನು ಪ್ರೀತಿಸುತ್ತಿದ್ದೀರಿ. ಹಾಂ, ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ. ಆಮೆನ್. ನನ್ನಷ್ಟಕ್ಕೆ ನಾನು ಬರಲಿಲ್ಲ, ಆತನೇ ನನ್ನನ್ನು ಕಳುಹಿಸಿದ್ದಾನೆ. ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿ ಕೊಡಲಾರದೆ ಇರುವುದೇ ಕಾರಣ. ಆಮೆನ್. ಈಗ ನೀವು ಆವಾಗ ಒಂದು ಪ್ರಶ್ನೆ ಕೇಳಿದ್ರಿ, ಆತನನ್ನು ಅಂಗೀಕರಿಸದಿದ್ದರೆ ಅವರು ಯಾರ ಪಕ್ಷದವರು ಆಗಿರ್ತಾರೆ ಮೊದಲು ನಾವು ತಿಳ್ಕೊಳ್ಬೇಕು. ಮೊದಲು ಆತನ ಬೋಧನೆಯನ್ನು ಕಿವಿ ಕೊಡುವುದಿಲ್ಲ. ಎರಡನೇದಾಗಿ ಆತನನ್ನು ಯಾರು ಕಳಿಸಿಕೊಟ್ಟಿದ್ದಾರೋ ಆತನ ಮೇಲೆ ನಂಬಿಕೆ ಇಡುವುದಿಲ್ಲ. ಒಂದು ನಂಬಿಕೆ ಮೊದಲದು ಆತನ ಮೇಲೆ, ಪರಲೋಕ ತಂದೆಯ ಮೇಲೆ. ಎರಡನೇದಾಗಿ ಆತನ ಬೋಧನೆ ಮೇಲೆ. ಯಾಕೆ ಅವರು ಕಿವಿ ಕೊಡುವುದಿಲ್ಲ? ಅಲ್ಲಿ ನೋಡಿ, ಓದಿ 43ನೇ ವಚನ ಓದಿ. ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿ ಕೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ. ಈಗ ತಂದೆ ಅಂತ ಹೇಳಿದ ಕೂಡಲೇ ದೇವರು ಕೂಡ ತಂದೆ. ಸೈತಾನ ಒಂದು ದುಷ್ಟಶಕ್ತಿ, ಅದು ಕೂಡ ಈ ಲೋಕದಲ್ಲಿ ತಂದೆಯಾಗಿ ಕಾರ್ಯ ಮಾಡ್ತದೆ. ಎರಡು ಸಂಗತಿಗಳು ಉಂಟು. ನಾವು ದೇವರನ್ನು ತಂದೆ ಅಂತ ಕರೀಬಹುದು, ಸೈತಾನನನ್ನು ಕೂಡ ಈ ಲೋಕಕ್ಕೆ ತಂದೆಯಾಗಿದ್ದಾನೆ. ಯಾರು ನಿಜವಾದ ದೇವರನ್ನು ಅರಿತುಕೊಳ್ಳುವುದಿಲ್ಲ, ಅಂದರೆ ಪಾಪದ ಜೀವಿತವನ್ನು ಬಿಟ್ಟು ಸತ್ಯ ದೇವರು ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಡುವುದಿಲ್ಲ. ಅರ್ಥಾತ್ ಏನು ಗೊತ್ತಾ, ಆದಮ ಹವ್ವ ಈ ಲೋಕಕ್ಕೆ ಪ್ರಥಮ ಸೃಷ್ಟಿಯಾದರು. ಅವರಿಬ್ಬರು ದೇವರ ಮಕ್ಕಳಾಗಿದ್ದರು. ಅಲ್ಲಿ ಬರೆಯಲ್ಪಟ್ಟಿದೆ, ಸಂತತಿಯನ್ನು ವಿಶ್ಲೇಷಣೆ ಮಾಡುವಾಗ ಆದಮನ ತಂದೆ ದೇವರು ಅಂತ. ಯಾರು? ಹಾಗಾದರೆ ದೇವರು ಆತನಿಗೆ ಅಪ್ಪ ಆಗ್ತಾನೆ. ಅದೇ ರೀತಿಯಾಗಿ ಯಾವಾಗ ದೇವರಿಗೆ ಅವಿದ್ಯನಾಗಿ ಸೈತಾನನ ಮಾತನ್ನು ಕೇಳ್ತಾನೋ ಆವಾಗ ಸೈತಾನ ಮನುಷ್ಯ ಕುಲಕ್ಕೆ, ಅಂದರೆ ಆದಮನಿಗೆ ತಂದೆಯಾದನು. ಯಾವಾಗ ದೇವರ ಮಾತನ್ನು ತಿರಸ್ಕರಿಸಿದನು, ಯಾವಾಗ ದೇವರ ಮಾತಿಗೆ ಅವಿದ್ಯನಾದನು, ಆ ಹಣ್ಣುಗಳನ್ನು ತಿನ್ನಬಾರದು, ಆ ಹಣ್ಣುಗಳನ್ನು ನೀನು ತಿಂದ ತಕ್ಷಣವೇ ನೀನು ಏನಾಗ್ತಿ? ಸಾಯುತ್ತಿ. ಅರ್ಥಾತ್ ಆತ್ಮಿಕ ಸಂಬಂಧವು ಕಳಚಲ್ಪಟ್ಟಿತು. ಈಗ ಇಡೀ ಪ್ರಪಂಚದ ಜನರು, ಅದು ಯಾವುದೇ ಕುಲ ಭಾಷೆ ಜನಾಂಗದವರು ಆಗಿರ್ಬೋದು, ಆದಮನಿಂದ ಬಂದಂಥ ಸಂತತಿಯು ಅವರು ಏನಾಯಿತು ಅಂತ ಹೇಳಿದರೆ, ಅವರು ಸೈತಾನನ ಅವರಿಗೆ ತಂದೆಯಾದನು. ಈ ಸಮಯದಲ್ಲಿ ಈ ಸಂಬಂಧದಿಂದ ಬಿಡುಗಡೆ ಮಾಡಲಿಕ್ಕೆ, ಈಗ ಸೈತಾನ ತಂದೆ ಆದರೆ ಏನಾಗ್ತದೆ? ಆತನು ಇಲ್ಲಿ ಓದಿಕೊಳ್ಳೋ ಈಗ ನಿಮಗೆ ನಾನು ಹೇಳ್ತೀನಿ, ಈ ಸೈತಾನ ನಿಮ್ಮ ತಂದೆ ಏನಂತ ಆಗ್ತಾಯಿದೆ ಅಂತ ಓದಿಕೊಳ್ಳೋ ಫಸ್ಟು. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಮುಂದೆ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದಾನೆ, ಸತ್ಯದಲ್ಲಿ ನಿಲ್ಲಲಿಲ್ಲ. ಅವನು ಸತ್ಯ ಇಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ, ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅಂತೆ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಸ್ವಭಾವಾನುಸಾರ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ಆಮೆನ್. ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ. ಅಂದರೆ ಈಗ ಸೈತಾನ ತಂದೆ ಅಂತ ಹೇಳುವವರಿಗೆ, ಸೈತಾನನಿಗೆ ದೇವರು ಏನು ಮಾಡಿದ್ದಾನೆ? ಒಂದು ಸ್ಥಾನವನ್ನು ಇಟ್ಟಿದ್ದಾನೆ. ದೇವರು ಏನು ಮಾಡಿದ್ದಾನೆ? ಅವನಿಗೆ ಒಂದು ಸ್ಥಳವನ್ನು ಇಟ್ಟಿದ್ದಾನೆ. ಯಾವ ಸ್ಥಳ? ಮತ್ತಾಯ ಅಧ್ಯಾಯಕ್ಕೆ ಬನ್ನಿರಿ. ಮತ್ತಾಯ 25ನೇ ಅಧ್ಯಾಯದಲ್ಲಿ ಅಲ್ಲಿ ನೋಡಿ 41ನೇ ವಚನವನ್ನು ಓದಿಕೊಳ್ಳು. ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಿತ್ಯ ಬೆಂಕಿ ಇಲ್ಲಿ ಕರೆಕ್ಟಾಗಿ ಬರೆದಿದೆ. ಆತನು ಎಡಗಡೆ ಇರುವವರಿಗೆ, ಬಲಗಡೆ ಅಲ್ಲ ಎಡಗಡೆ ಇರುವವರಿಗೆ ಹೇಳಿದನು, ಶಾಪಗ್ರಸ್ತರೇ. ಯಾರು ಇವರು? ಇವರು ಯಾರಂದರೆ ಸ್ವಂತ ತಂದೆಯನ್ನು ನಿರಾಕರಿಸಿದವರು, ಸೈತಾನನನ್ನು ಹಿಂಬಾಲಿಸಿದವರು. ನಿಜವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬೆಂಕಿ ನರಕ ಅದು ಮನುಷ್ಯರಿಗೆ ಉಂಟು ಮಾಡಿದಲ್ಲ. ಯಾರು ದೇವರಿಗೆ ಅವಿದ್ಯರಾಗ್ತಾರೋ ಅವರಿಗೆ. ಮೊದಲು ಅವಿದ್ಯನಾಗ್ದವನು ಯಾರು? ಲೂಸಿಫರ್, ಸೈತಾನ್ ಅಂತ ಅವನಿಗೆ ಹೆಸರು, ದೂರುಗಾರ ಅಂತ ಹೆಸರು, ಬೇಬ್ಜುಬಲ್ ಅಂತ ಹೆಸರು. ಅವನಿಗೆ ಹಲವರು ವಾಕ್ಯವನ್ನು ವಿರೋಧಿಸುವನಂತ ವೈರಿ ಅಂತ ಇದೆ.
ಹಲವಾರು ಹೆಸರುಗಳಿಂದ ಆತನನ್ನು ಕರೀತಾರೆ, ದುಷ್ಟಶಕ್ತಿ ಅಂತ ಕರೀತಾರೆ, ಆಯ್ತಾ. ಆದರೆ ಆ ಆ ಒಂದು ಸೈತಾನನಿಗೆ ಯಾರು ಅಧೀನರಾಗ್ತಾರೆ ಅವರಿಗೆ ಆತನು ತಂದೆ ಆಗ್ತಾನೆ. ಆತನು ಇಲ್ಲಿ ಸೈತಾನನಿಗೆ ಸಿದ್ಧ ಮಾಡಿದ ಸ್ಥಳ ಯಾವುದು? ನರಕ. ನರಕ ಇದೆ ಅಲ್ವಾ? ಈಗ ಅವನನ್ನು ಫಾಲೋ ಮಾಡಿದವರು ಅವರಿಗೆ ಪರಲೋಕ ಇಲ್ಲ. ಯಾಕಂದರೆ ಸ್ವಂತ ಸೈತಾನನ್ನೇ ಹೋಗೋದಿಲ್ಲ. ಸೈತಾನನೇ ಹೋಗೋದಿಲ್ಲ, ಅವನ ಹಿಂಬಾಲಕರಿಗೂ ಹೋಗ್ಲಿಕ್ಕೆ ಅವನಿಗೆ ವಿಧೇಯರಾದವರಿಗೂ ಇಲ್ಲ. ಹೆಚ್ಚಿನವರು ಹೇಳ್ತಾರೆ, ನಾವು ಕೆಲವರು ಮಾಟಮಂದ ಶಕ್ತಿಗಳಿಂದ ನಾವು ಅದನ್ನು ಪಡ್ಕೊಂಡಿದ್ದೇವೆ, ನಾವು ಲೋಕದಲ್ಲಿ ಕೇಳಿದ್ದೇವೆ. ಆದರೆ ಅವರಿಗೂ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿ, ಸೈತಾನ ಕೂಡ ಅದ್ಭುತಗಳು ಮಾಡ್ತಾನೆ, ದೇವರು ಕೂಡ ಮಾಡ್ತಾನೆ. ದೇವರು ವಾಕ್ಯಾನುಸಾರವಾಗಿ ಅದ್ಭುತ ಮಾಡ್ತಾನೆ. ಇವತ್ತು ಜನರು ಅವರಿಗೆ ಬಿಡುಗಡೆ ಆದರೆ ಸಾಕು. ಯಾವುದು? ಶಾರೀರಿಕ ಬಿಡುಗಡೆ, ಕ್ಷಣಿಕವಾದ ಬಿಡುಗಡೆ, ಟೆಂಪ್ರವರಿ ಅಥವಾ ಶಾರೀರಿಕ ಬಿಡುಗಡೆ. ಈಗ ಫೈನಾನ್ಸ್ ಬೇಕು, ಸಾಲದಿಂದ ಬಿಡುಗಡೆ, ಕಣ್ಣಿಗೆ ತೋರುವಂತ ಆರೋಗ್ಯ ಬೇಕು, ಆರೋಗ್ಯ ಬಿಡುಗಡೆ ಆದರೂ ಸಾಕು. ಅಥವಾ ಯಾವುದಾದ್ರೂ ಒಳ್ಳೆ ಬಿಸ್ನೆಸ್ ಮಾಡ್ತಾಯಿದೆ ಅಲ್ಲಿ ಒಂದು ಬಿಡುಗಡೆ, ಮದುವೆ, ಮಕ್ಕಳು, ಆಯಿತಾ, ಶಾರೀರಿಕವಾದ ಒಂದು ಮನೆ, ಈ ರೀತಿಯಾದ ಸಂಗತಿಗಳು ಬಿಡುಗಡೆ ಆದರೆ ಸಾಕು. ಈ ಅದ್ಭುತಗಳು ಯಾರು ಮಾಡ್ತಾರಂತ ಗೊತ್ತಿರಬೇಕು ಮೊದಲು. ನೋಡಿ, ಯೇಸು ಕ್ರಿಸ್ತನಲ್ಲಿ ಬರುವವರು ಅಥವಾ ತಂದೆಯ ದೇವರಲ್ಲಿ ಬರುವವರು, ಯೇಸು ಸ್ವಾಮಿನ ಅಂಗೀಕರಿಸಿದವರು ಈ ಲೋಕವನ್ನು ತ್ಯಜಿಸಿ ಪರಲೋಕದ ಸಂಗತಿಗಳನ್ನು ಅವರು ಆಸೆ ಪಡಬೇಕು. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದನು. ಶಿಷ್ಯರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ, ಯೇಸುವೇ, ನೀನು ಯಾವಾಗ ನಿನ್ನ ರಾಜ್ಯವನ್ನು ಕಟ್ಟುತ್ತಿ? ನಿನ್ನ ರಾಜ್ಯ ಈ ಭೂಲೋಕದಲ್ಲಿ ಯಾವಾಗ ಅಂತ ಯೇಸು ಸ್ವಾಮಿಗೆ ತನ್ನ ಶಿಷ್ಯರು ಕೇಳಿದ ಮಾತು. ಈ ಸಮಯದಲ್ಲಿ ಯೇಸು ಸ್ವಾಮಿ ಅವರಿಗೆ ಹೇಳಿದ, ನನ್ನ ರಾಜ್ಯ ಭೂಲೋಕದಲ್ಲ, ನಾನು ಭೂಲೋಕದಲ್ಲಿ ನನ್ನ ರಾಜ್ಯ ಕಟ್ಟಲಿಕ್ಕೆ ಬಂದವನಲ್ಲ, ನನ್ನ ರಾಜ್ಯವನ್ನು ಪರಲೋಕದ ರಾಜ್ಯ, ನನ್ನ ರಾಜ್ಯವು ಪರಲೋಕದ್ದು, ಭೂಲೋಕದಲ್ಲಿ ಪರಲೋಕ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಬಂದಿದ್ದೇನೆ. ಈಗ ಯೇಸು ಸ್ವಾಮಿ ನೋಡಿ ಸಹೋದರರೇ, ವಿಶೇಷವಾಗಿ ಪರಲೋಕದ ದೇವರು ತನ್ನ ಮಹಿಮೆಯನ್ನು ಬಿಟ್ಟು ಬಂದನು. ಸಾಮಾನ್ಯ ಮನುಷ್ಯನಾತನು, ನಮ್ಮ ಹಾಗೆ ಅಂದರೆ ಶರೀರಧಾರಿಯಾದನು. ಯಾಕೆ? ನನ್ನನ್ನು ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಟಿ ವಿ ಚಾನಲ್ ನೋಡುವಂಥ ಈ ಅನ್ಯರನ್ನು ಹಾಕಲಿ ಅಥವಾ ದೇವರಲ್ಲಿ ಇದ್ದವರು ಎಲ್ಲರನ್ನು ಬಿಡುಗಡೆ ಮಾಡಲಿಕ್ಕೆ, ಈ ಲೋಕದ ಎಲ್ಲ ಜನರನ್ನು ಬಿಡುಗಡೆ ಮಾಡಲಿಕ್ಕಾಗಿ. ಈಗ ಈ ಲೋಕದಿಂದ ಯಾವಾಗ ಆದಮನು ಅವಿಧೇಯನಾದನು, ಅವಿಧೇಯತೆ ಫಲ ಏನಂದರೆ ಅದು ನರಕ. ಸೈತಾನ ಅವರಿಗೆ ತಂದೆಯಾದನು. ಸೈತಾನ ಎಲ್ಲಿ ಹೋಗ್ತಾನೆ ಅಲ್ಲಿ ಅವರು ಹೋಗಬೇಕು. ಅದಕ್ಕೆ ಎಲ್ಲಿ ಹೇಳ್ತದೆ, ಈ ನರಕ ಸಿದ್ಧಪಡಿಸಿದ್ದು ಮನುಷ್ಯರಿಗಾಗಿ ಅಲ್ಲ, ಸೈತಾನ ಮತ್ತು ಅವನ ದೂತರಿಗಾಗಿ, ಲೂಸಿಫರಿಗಾಗಿ. ಹಾಗಾದರೆ ಈ ನರಕ ಎನ್ನುವಂಥ ಬೆಂಕಿ, ನರಕ ಎನ್ನುವಂಥ ಸರೋವರ ಮನುಷ್ಯರಿಗೆ ಅಲ್ಲ, ಖಂಡಿತವಾಗಿ. ಆದರೆ ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಈಗ ಏನಾಗಿದೆ ಗೊತ್ತಾ, ಮಿಸ್ಟೇಕ್ ಆಗಿ ಹೋಗಿದೆ. ಎಲ್ಲಿಂದ? ಆದಮನಿಂದ. ಅದಕ್ಕೆ ಎರಡು ಪಾಪಗಳು ಉಂಟಾಗ್ತವೆ. ಒಂದು ಕರ್ಮ ಪಾಪ, ಒಂದು ಜನ್ಮ ಪಾಪ. ಏನು? ಎರಡು ಪಾಪಗಳು ಮನುಷ್ಯನನ್ನು ಆಳ್ವಿಕೆ ಮಾಡ್ತದೆ. ಒಂದು ಜನ್ಮ ಪಾಪ, ಒಂದು ಕರ್ಮ ಪಾಪ. ಜನ್ಮ ಪಾಪಕ್ಕೆ ಗೊತ್ತಿಲ್ಲ ಯಾರಿಗೆ ಯಾವ ರೀತಿ ಬಿಡುಗಡೆ ಹೊಂದುವುದು. ಕರ್ಮ ಪಾಪಕ್ಕಾದರೆ ದಾನ ಧರ್ಮಗಳನ್ನು ಮಾಡ್ತಾರೆ, ಆದರೆ ಅದು ಬಿಡುಗಡೆ ಆಗುವುದಿಲ್ಲ, ಒಂದು ಕ್ಷಣಿಕ ಬಿಡುಗಡೆ. ಈಗ ನಮಗೆ ಹೇಳಿ, ಜನ್ಮ ಪಾಪದಿಂದ ಬಿಡುಗಡೆ ಹೊಂದುವುದು ಹೇಗೆ? ಜನ್ಮದ ಪಾಪದಿಂದ ಬಿಡುಗಡೆ ಹೊಂದಬೇಕಾದ್ರೆ ಅದಕ್ಕೆ ನಾನೀಗ ಬರ್ತೇನೆ. ಜನ್ಮ ಪಾಪದ ಬಿಡುಗಡೆ ಏನಂತ ನಾನು ಅದು ಬರ್ತೇನೆ. ಆದರೆ ಈಗ ನಾನು ಆವಾಗಲೇ ಒಂದು ವಚನ ಹೇಳಿದೆ, ಜನ್ಮ ಪಾಪದ ಬಿಡುಗಡೆ. ಒಂದು ಬಂದ್ರಿ ರೋಮಪುರ 10ನೇ ಅಧ್ಯಾಯದಲ್ಲಿ 9ನೇ ವಚನ ಓದಿಕೊಳ್ಳುವ. ಜನ್ಮ ಪಾಪ ಒಂದೇ ಅಲ್ಲ, ಜನ್ಮ ಪಾಪ ಮತ್ತು ಕರ್ಮ ಪಾಪಗಳ ಬಿಡುಗಡೆ ಹೇಗೆ? ಎಷ್ಟು? 10ನೇ ಅಧ್ಯಾಯದಲ್ಲಿ 9ರಿಂದ ಓದಿಕೊಳ್ಳುವ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಆಮೆನ್. ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ಆಶಾಭಂಗ ಪಡುವುದಿಲ್ಲ ಎಂದು ಶಾಸ್ತ್ರವು ಹೇಳುತ್ತದಷ್ಟೇ. ಆಮೆನ್. ಈ ವಿಷಯದಲ್ಲಿ ಯಹೂದ್ಯನಿಗೂ ಗ್ರೀಕನಿಗೂ ಹೆಚ್ಚು ಕಡಿಮೆ ಏನೂ ಇಲ್ಲ, ಯಾರಿಗಾದರೂ ಎಲ್ಲರಿಗೂ ಒಬ್ಬನೇ ಕರ್ತ. ಆಮೆನ್. ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವವನಾಗಿದ್ದಾನೆ. ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು
ಬರೆದದೆ. ಆಮೇನ್. ಆಯ್ತಾ? ಈಗ ಜನ್ಮ ಪಾಪ ಕರ್ಮ ಪಾಪ ಬಿಡುಗಡೆ ಆಗಬೇಕಂದ್ರೆ ಇದು ಏನು ಮಾಡಬೇಕಂದ್ರೆ ಅದು ಎಲ್ಲರಿಗೂ ವೈಯಕ್ತಿಕ. ಈಗ ನನ್ನ ಪಾಪದಿಂದ ನಾನು ಬಿಡುಗಡೆ ಹೊಂದಬೇಕು. ಒಂದು ಕಾಲದಲ್ಲಿ ನಾನು ಸಿಟ್ಟು ಮಾಡುವವನು, ಪಾಪ ಮಾಡುವವನು, ವ್ಯಾಭಿಚಾರಕ್ಕೆ ಸಂಬಂಧಪಟ್ಟವನು, ಕುಡಿಕತನಕ್ಕೆ ಸಂಬಂಧಪಟ್ಟವನು, ದೇವರನ್ನು ಬಿಟ್ಟು ನಾನು ಜಡ ವಸ್ತುಗಳನ್ನು, ಮೂರ್ತಿಗಳನ್ನು ಆರಾಧನೆ ಮಾಡ್ತಾ ಇದ್ದೆ. ಆಯಿತಾ? ದೇವರು ಅಲ್ಲದಂತಹ ಸಂಗತಿಗಳನ್ನು, ಸೃಷ್ಟಿಗಳನ್ನು, ಮಾಟಮಂತ್ರಗಳಿಗೂ ಹೋಗ್ತಾ ಇರಬಹುದು. ಆಯಿತಾ? ಸಿಟ್ಟು, ಅಹಂಕಾರ, ಮತ್ಸರ ಎಲ್ಲವೂ, ಅಥವಾ ಲೋಕದಲ್ಲಿರುವ ಎಲ್ಲ ಇದು ಕರ್ಮ ಮಾರ್ಗಗಳು, ನನ್ನ ಕರ್ಮದಿಂದ ಉಂಟಾಗುವಂಥದ್ದು. ಇದು ಶರೀರದ ಒಳಗಡೆ ಇದೆ. ಎಕ್ಸಾಂಪಲ್ ನಿಮಗೆ ಹೇಳ್ತೇನೆ. ಎಕ್ಸಾಂಪಲ್ ಕರೆಕ್ಟಾಗಿ ಅರ್ಥ ಮಾಡಿಕೊಡ್ರಿ. ಇದು ವಿಷಯದಲ್ಲಿ ಒಂದು ಮಗು ಇದೆ. ಆಯಿತಾ? ನೀವೊಂದು ಚಾಕ್ಲೇಟ್ ತಗೊಂಡು ಹೋಗಿ ಮನೆಯಲ್ಲಿ ಇಬ್ಬರು ಮಕ್ಕಳ ನಡುವೆ ಒಂದು ಚಾಕ್ಲೇಟನ್ನು ಇಡಿ. ಅವಾಗ ಏನು ಮಾಡ್ತಾರೆ ಅವರು? ಗಲಾಟೆ ಮಾಡ್ತಾರೆ. ಯಾಕೆ ಗಲಾಟೆ ಮಾಡಬೇಕು? ಮಕ್ಕಳಲ್ವ ಅವರಿಗೆ ಹಾಗೆ ಬುದ್ಧಿ ಇದೆ. ಅವರೊಳಗೆ ಹಾಗೆ ಅದು ಸಿಟ್ಟು ಬರ್ತದೆ, ಅವರೊಳಗೆ ಹಾಗೆ ಮತ್ಸರ ಬರ್ತದೆ. ಅವರು ಒಬ್ಬರನ್ನೊಬ್ಬರು ಯಾಕೆ ದುಡಿಕೊಳ್ತಾರೆ? ಸಣ್ಣ ಮಕ್ಕಳಲ್ವ ಅವರು? ಜನ್ಮ ಪಾಪ. ಅದು ಯಾರಿಂದ ಬಂದಿದ್ದು? ಆದಮನ ಹೊಟ್ಟೆಯಿಂದ. ಅಂದರೆ ಗಂಡ ಹೆಂಡತಿ ಒಟ್ಟಿಗೆ ಸೇರುವಾಗ ಆ ಒಂದು ಗಂಡನಿಂದ ಬಂದಂಥ ಪಾಪ. ಅದಕ್ಕೆ ಅದೇ ನಾನು ಹೇಳುವುದು, ದೇವರ ಮಗನಾಗುವುದು ಹೇಗೆ ಅಂದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಗನಾಗುವ ಹಕ್ಕನ್ನು ಕೊಟ್ಟನು. ಯಾರ್ಯಾರು ಆತನನ್ನು ನಂಬಿದ್ದನು ಅದನ್ನೇ ಹೇಳು. ಅದೇ ಇವತ್ತು ನಾವು ಸಾರುವಂಥ ಸುವಾರ್ತೆ. ಯೇಸುವೇ ದೇವರು, ಆತನನ್ನು ನಂಬುವವರಿಗೆ ರಕ್ಷಣೆ ಆಗ್ತದೆ. ಆತನೇ ತಂದೆಯ ಪರಿಚಯವನ್ನು ಕೊಟ್ಟವನು. ಆತನ ಮಾರ್ಗದಲ್ಲಿ ನಡೆಯಿರಿ. ನಿತ್ಯ ಜೀವ ಸಿಗಬೇಕಾದರೆ ಒಂದೇ ಮಾರ್ಗ, ಯೇಸುವೇ ಮಾರ್ಗ. ಪರಲೋಕ ಹೋಗಬೇಕಾದರೆ ಕರ್ಮ ಮಾರ್ಗಗಳು ಜನ್ಮ ಪಾಪ, ಕರ್ಮ ಪಾಪ, ಜನ್ಮ ಪಾಪ. ಇದು ದಾನ ಧರ್ಮಗಳಿಂದ, ಯಾವುದೇ ಕರ್ಮಗಳಿಂದ, ಯಾವುದೇ ಲೋಕದ ಯಾವುದೇ ನಿನ್ನ ಒಳ್ಳೆಯ ಕಾರ್ಯಗಳಿಂದ ನಿನಗೆ ಬಿಡುಗಡೆ ಹಾಕುವುದಿಲ್ಲ. ಅಂದರೆ ನಾವು ಯಾವುದು ಒಳ್ಳೆಯ ರಕ್ತದಾನ ಮಾಡಿದ್ರು, ರಕ್ತ ಅಲ್ಲ, ಪ್ರಾಣ ಕೊಟ್ಟರು, ಇನ್ನು ನೀವು ಪ್ರಾಣ ಕೊಟ್ಟರು ಬಿಡುಗಡೆ ಆಗುವುದಿಲ್ಲ. ಒಳ್ಳೆ ಕೆಲಸ, ರಕ್ತದಾನ ಮಾಡಿರಿ, ಒಳ್ಳೆಯದೇ. ಡೊನೇಷನ್ ಕೊಡ್ರಿ, ಒಳ್ಳೆಯದೇ. ದಾನ ಧರ್ಮ ಮಾಡಿ, ಒಳ್ಳೆಯದೇ. ಸೇವೆ ಮಾಡಿ, ಒಳ್ಳೆಯದೇ. ಅಥವಾ ಆಸ್ಪತ್ರೆಗಳನ್ನು ಕೊಟ್ಟಿರಿ, ಒಳ್ಳೆಯದೇ. ಸ್ಕೂಲ್ಗಳನ್ನು ಕೊಟ್ಟು, ಒಳ್ಳೆಯದೇ. ಇತರರಿಗೆ ಸೇವೆ ಮಾಡಿರಿ, ಅದೆಲ್ಲ ಮಾಡಲೇಬೇಕು, ಮಾಡಿರಿ, ಒಳ್ಳೆಯದೇ. ಅದರಿಂದ ಪರಲೋಕ ಹೋಗುವುದಿಲ್ಲ. ಪರಲೋಕ ಹೋಗಬೇಕಾದ್ರೆ 2020 ವರ್ಷಗಳ ಹಿಂದೆ ಕುರುಜಿಯ ಮೇಲೆ ಕೊಟ್ಟಂತಹ ಯೇಸು ಒಬ್ಬನನ್ನು ದೃಷ್ಟಿಸುವವನು ಮಾತ್ರ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ತನ್ನ ಪಾಪಗಳನ್ನು ಅರಿಕೆ ಮಾಡಿ ಪಾಪದ ಜೀವಿತವನ್ನು ಸಂಪೂರ್ಣ ಮಾನಸಾಂತರ ಹೊಂದಿ, ಇಲ್ಲಿ ಧರ್ಮ ಪರಿವರ್ತನೆ ಅಲ್ಲ, ಮತಾಂತರ ಅಲ್ಲ, ಇದು ಮಾನಸಾಂತರ ಹೊಂದಬೇಕು. ಮಾನಸಾಂತರ ಹೊಂದುವಾಗ ಆತನಿಗೆ ಏನಾಗ್ತದೆ ಅಂದರೆ, ಆತ ನಿತ್ಯ ಜೀವವನ್ನು ಹೊಂದಿಕೊಳ್ತಾನೆ, ಸೈತಾನನ ತಂದೆಯಿಂದ ತಪ್ಪಿಸಿಕೊಳ್ತಾನೆ. ಓಹ್, ಅದು ಕರೆಕ್ಟು. ಅಲ್ಲಿ ನಿಮಗೆ ತೋರಿಸ್ತೇನೆ. ಮತ್ತಾಯ ಅಧ್ಯಾಯಕ್ಕೆ 6ನೇ ಅಧ್ಯಾಯಕ್ಕೆ ಬನ್ನಿರಿ. ಮತ್ತಾಯ 6ನೇ ಅಧ್ಯಾಯಕ್ಕೆ ಬನ್ನಿರಿ. ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದ್ದಲ್ಲಿ 6ನೇ ಅಧ್ಯಾಯದಲ್ಲಿ 24ನೇ ವಚನ ಓದಿಕೊಳ್ಳಿ. ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ಅಷ್ಟೇ. ಯಾವನು ಇಬ್ಬರು ಯಜಮಾನ. ನಮಗೀಗ ಇಬ್ಬರು ಈಗ ಇಬ್ಬರು ಇದ್ದಾರೆ. ಯೇಸು ಸ್ವಾಮಿ ಬಂದು ಅದು ಮಾಡಿ ಮುಗಿಸಿದ್ದಾನೆ, ಸೈತಾನ ಇದ್ದಾನೆ. ಆಯಿತಾ? ಇಬ್ಬರು ಯಜಮಾನರು ಕೂಡ ಈಗ ತೋರಲ್ಪಡ್ತಾ ಇದೆ. ಆ ಇಬ್ಬರು ಯಜಮಾನರೆಲ್ಲ ಒಬ್ಬನನ್ನೇ ಸೆಲೆಕ್ಟ್ ಮಾಡಬೇಕು. ಸೈತಾನನ್ನು ಸೆಲೆಕ್ಟ್ ಮಾಡುವವರು ಲೋಕದಲ್ಲಿ, ನಂತರ ರೋಗ, ಬೇನೆ, ಶಾಪ, ಪಾಪಗಳು, ಮತ್ತು ನಂತರ ಸೈತಾನನಿಗೆ ಸಿದ್ಧಪಡಿಸಿದ ನರಕದ ಬೆಂಕಿಯಲ್ಲಿ ಅವನು ಹೋಗ್ತಾನೆ. ಅವನು ಹಿಂಬಾಲಕರು ಎಲ್ಲಿ ಹೋಗಬೇಕು? ನರಕಕ್ಕೆ, ಬೆಂಕಿಗೆ ಹೋಗಬೇಕು, ಬೆಂಕಿಗೆ ಹೋಗಬೇಕು. ಆದರೆ ಯೇಸು ಕ್ರಿಸ್ತನ ನಂಬುವವನು, ಆತನ ಮೇಲೆ ನಂಬಿಕೆ ಇಟ್ಟು ಆತನ ಒಟ್ಟಿಗೆ ನಡೆಯುವರು, ಅವರಿಗೆ ಪರಲೋಕದ ಸೌಭಾಗ್ಯ ಉಂಟಾಗ್ತದೆ. ಆದರೆ ನಾವು ಪರಲೋಕದ ಕಡೆಗೆ ನಡೆಯಬೇಕಾದರೆ ಯಾವೆಲ್ಲ ಹೆಜ್ಜೆ ಇಡಬೇಕು? ಮೊದಲು 3ನೇ ಅಧ್ಯಾಯಕ್ಕೆ ಬನ್ನಿರಿ. ಮತ್ತಾಯ 3ನೇ ಅಧ್ಯಾಯಕ್ಕೆ, ಅಲ್ಲಿ 2ನೇ ವಚನ ಓದಿರಿ. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯುದಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರ್ಕೊಳ್ಬೇಕು. ದೇವರ ಕಡೆಗೆ ತಿರ್ಕೊಳ್ಳೋದಂದ್ರೆ ಏನು? ಅದನ್ನು ನಾವು ಆವಾಗ ಹೇಳಿದೆ ಅಲ್ವಾ? ಆತನು ತನ್ನ ಪಾಪವನ್ನು ಬಿಡಬೇಕು, ನಿಜ ದೇವರನ್ನು ಹುಡುಕಿಕೊಳ್ಳಬೇಕು. ಫಸ್ಟ್ ಆಫ್ ಆಲ್ ಈಗ ನಾವು ಸುವಾರ್ತೆಯನ್ನು ಕೊಡ್ತೇವೆ. ಯೇಸು ಕ್ರಿಸ್ತನ ವಿಷಯವಾಗಿ ತಿಳಿದು ಬಂತು, ಅವರಿಗೆ ಗೊತ್ತಾಯಿತು, ನಮ್ಮ ದೇವರು ನಿಜ ದೇವರು ಯೇಸು ಸ್ವಾಮಿಯೇ ಅಂತ. ಯೇಸು ಸ್ವಾಮಿ ನಿಜ ದೇವರು ಅಂತ ತಿಳಿದ ಕೂಡಲೇ ಅವರ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಳ್ಬೇಕು. ಹಿಂದಿನ ಪಾಪದ ಜೀವಿತ. ಈಗ ನೋಡಿ, ನಾನು ಒಂದು ಕಾಲದಲ್ಲಿ ಒಂದು ಸಾಂಪ್ರದಾಯಿಕವಾದಂತಹ
ಕ್ರಿಶ್ಚಿಯನ್ ಫ್ಯಾಮಿಲಿ ಬೆಳೆದು ಬಂದವನು. ಅಲ್ಲಿ ದೇವರ ವಾಕ್ಯಕ್ಕೆ ವಿರೋಧವಾದ ಎಲ್ಲ ಸಂಗತಿಗಳು ಆಗ್ತಿತ್ತು. ಅವರ ದೋಷಣೆಗಾಗಿ ನಾನು ತೆಗಿತೇ ಇಲ್ಲ, ಕೆಲವರಿಗೆ ಅದು ಗೊತ್ತಿರುವುದಿಲ್ಲ, ಅಜ್ಞಾನವಾಗಿರ್ತದೆ. ಆದರೆ ನಾನು ಮೂರ್ತಿ ಆರಾಧನೆ ಮಾಡ್ತಿದ್ದೆ, ಸರಾಯಿ ಕುಡಿಬಹುದು, ಅಲ್ಲಿ ವಿಸ್ಪಿಟ್ ಕಡೆ ಆಡಬಹುದು, ಮಡ್ಕ ಆಡಬಹುದು, ಜುಜ್ಜಾರಿ ಆಡಬಹುದು, ಕೋಳಿಪಡೆ ಮಾಡಬಹುದು, ಮತ್ತು ಯಾವುದೇ ಪಾಪ ಮಾಡಿ, ವ್ಯಾಭಿಚಾರ ಮಾಡಿ, ಕೆಟ್ಟ ಕೆಲಸ ಮಾಡಿ, ಯಾವುದೇ ಮಹಾಪಾಪ ಮಾಡಿ, ಕೊಲೆಗಳ ಮಾಡಿ, ಯಾರು ಏನೂ ಹೇಳುವುದಿಲ್ಲ ಅಲ್ಲಿ. ಆದರೆ ಪವಿತ್ರ ಗ್ರಂಥ ಅದನ್ನು ಹೇಳ್ತಾ ಇಲ್ಲ. ಪವಿತ್ರ ಗ್ರಂಥ ಹೇಳ್ತಾ ಇದೆ, ಒಬ್ಬ ಕ್ರಿಸ್ತನಲ್ಲಿರುವವನು ಆತನು ಯೇಸುವಿನ ಹಾಗೆಯೇ ಇರಬೇಕು. ಯೇಸುವಿನ ಹಾಗೆ ಹೇಗೆ ಇರಬೇಕು? ವಾಕ್ಯವನ್ನು ತೋರಿಸ್ತೀನಿ. ಯೋಹಾನ 8ನೇ ಅಧ್ಯಾಯಕ್ಕೆ ಬನ್ನಿರಿ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ? ಅಂದರೆ ಪಾಪರಹಿತವಾದ ಜೀವಿತ, ನಿಷ್ಕಪಟವಾದ ಜೀವಿತ, ಸತ್ಯವಾದ ಜೀವಿತ, ಆ ಜೀವಿತವನ್ನು ನಡೆಸುವಾಗ ಆ ಜೀವಿತ ಹೇಗೆ ನಡೆಸಬಹುದು ಅಂದರೆ ಯೇಸುವಿನಲ್ಲಿ ಬಂದರೆ ಮಾತ್ರ, ಆತನನ್ನು ಅಂಗೀಕರಿಸಿದರೆ ಮಾತ್ರ. ಆತನನ್ನು ಅಂಗೀಕರಿಸಿದಾಗ ಆತನು ಅವರ ಒಳಗಡೆ ಬರ್ತಾನೆ, ಆತನು ನೆಲೆಗೊಳ್ತಾನೆ, ಯೇಸು ಸ್ವಾಮಿ ಅವರ ಜೀವಿತದಲ್ಲಿ ನೆಲೆಗೊಳ್ತಾನೆ. ಆವಾಗ ಹಳೆಯ ಮನುಷ್ಯ ಸತ್ತು ಹೋದನು, ಪಾಪದ ಜೀವಿತ ಮುಗೀತು. ಯೇಸುವನ್ನು ಸ್ವೀಕರಿಸಿದ ಮೇಲೆ, ಆತನು ಅಂಗೀಕರಿಸಿದ ಮೇಲೆ, ಸತ್ಯದ ಸಭೆಯಲ್ಲಿದ್ದಾರೆ ಅಂತ ಎನಿಸಿಕೊಳ್ಳುವ ತಂದೆ ಮಗೆ ಪವಿತ್ರಾತ್ಮನ ಆರಾಧಿಸುವ ಸಭೆಯಲ್ಲಿ ಅವರು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಮಾಡಿಕೊಳ್ಳಬೇಕು. ಆವಾಗ ಅವರು ನೂತನ ಸೃಷ್ಟಿಯಾಗಿ ಬಿಡ್ತಾರೆ. ಆದಮ ಹವ್ವಳಿಂದ ತಾಯಿ ಗರ್ಭದಲ್ಲಿ ಬಂದಂಥ ಪಾಪವು ದೀಕ್ಷಾಸ್ನಾನದಲ್ಲಿ ಮುಳುಗಿ ಏಳುವಾಗ ಅಲ್ಲಿ ಅದು ಕಂಪ್ಲೀಟ್ ಮುಗಿಯಿತು. ಅಂದರೆ ಜನ್ಮ ಪಾಪ, ಕರ್ಮ ಪಾಪ ಎರಡು ಮುಗೀತು. ಅವರು ಹೊಸ ಸೃಷ್ಟಿಯಾಗಿ, ನೂತನ ಸೃಷ್ಟಿಯಾಗಿ ಅವರು ಎದ್ದೇಳ್ತಾರೆ. ಇನ್ನು ಪಾಪದಲ್ಲಿ ಕೂಡ ಜೀವಿಸಬಹುದಾ? 100% ಇಲ್ಲ. 100% ಕೃಪೆ ಉಂಟು ಅಂತ ನಾವು ಪಾಪ ಮಾಡಿದ್ರೆ ನಮಗೆ ಕ್ಷಮಾಪಣೆ ಉಂಟು ಅಂದರೆ ನೋಡಿ, ಇಂಥ ಬೋಧನೆ ಮಾಡಲಿಕ್ಕಿಲ್ಲ. ಪಾಪ ಮಾಡಲಿಕ್ಕೆ ಇಲ್ಲ ಅಂತ ಹೇಳುವ ಬೋಧನೆಗಳು ಸ್ಪಷ್ಟ ಬೋಧನೆ, ಸ್ವಸ್ಥ ಬೋಧನೆ, ಅಪೊಸ್ತಲರ ಬೋಧನೆಯಲ್ಲಿ ನಾವು ನೆಲೆಗೊಂಡಿರಬೇಕು. ಒಬ್ಬನು ಕ್ರಿಸ್ತನಲ್ಲಿದ್ದ ಮೇಲೆ ಅವನು ಪಾಪ ಮಾಡಲಿಕ್ಕಿಲ್ಲ. ಆ ಪಾಪಗಳು ಮಾಡುವವನು ಅವನು ಬಿಡಬೇಕಾದನ್ನು ಬಿಟ್ಟರೆ ಅದನ್ನೇ ಜೀವಿಸುವುದಾದರೆ, ಅದರಲ್ಲಿ ಅವನು ಇರುವುದಾದರೆ, ನೋಡಿ, ಲೋಕದಲ್ಲಿ ಜೀವಿಸುವಾಗ, ಶರೀರದಲ್ಲಿರುವಾಗ ಅಪ್ಪಿತಪ್ಪಿ ಮಾಡಬಹುದು, ಅಂದರೆ ಜಾರ್ತಾರೆ ಅಂತ ಹೇಳಬಹುದು, ಆದರೆ ಮಾಡಲಿಕ್ಕಿಲ್ಲ. ಒಬ್ಬ ವ್ಯಕ್ತಿ ಯೇಸುವನ್ನು ಅಂಗೀಕರಿಸಿದ ದೀಕ್ಷಾನ ಹೊಂದಿದ ನಂತರ ನೂತನ ಸೃಷ್ಟಿಯಾದ ತಪ್ಪಿ ಬಿದ್ದರೆ ಮಾಡುವುದಿಲ್ಲ, ನಡೀತಾ ತಪ್ಪಿದ್ದರೆ ಅವರಿಗೆ ಕ್ಷಮಾಪಣೆ ಉಂಟು. ಆದರೆ ಅವನು ಏನು ಮಾಡಬೇಕಂದ್ರೆ ಮೊದಲು ಅವನು ತಂದೆಯ ದೇವರಲ್ಲಿ ಕ್ಷಮಾಪಣೆ ಕೇಳ್ಕೊಳ್ಬೇಕು. ಯೇಸು ಕ್ರಿಸ್ತನ ಮುಖಾಂತರ ಒಂದು ವಾಕ್ಯ ಇದೆ, 1ನೇ ಪತ್ರಿಕೆ, ಯೋಹಾನ 1ನೇ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದಲ್ಲಿ ನೋಡಿ, ಇಲ್ಲಿ ಬಹಳ ಒಂದು ಸ್ಪಷ್ಟವಾದ 8ರಿಂದ ಓದ್ರಿ. 1:8 ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಆಮೇನ್. ಅರ್ಥ ಆಯ್ತು? ಇದು ಸ್ಪಷ್ಟವಾಗಿದೆ. ಈಗ ಎನಿಸ್ಕೊಳ್ರಿ, ಯೇಸು ಸ್ವಾಮಿ ಹೇಳಿದ್ದಾರೆ 5ನೇ ಅಧ್ಯಾಯದಲ್ಲಿ ಮತ್ತಯ್ಯ, ನಿನ್ನ ಮಾತು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ, ಅದಕ್ಕಿಂತ ಅಧಿಕವಾಗಿ ಬರುವುದು ಸೈತಾನನಿಂದ. ಅದೇ ಹಾಗೆ ಈಗ ಆದರೆ ಈಗ ಕ್ರಿಸ್ತನಲ್ಲಿ ಇರ್ತಾರೆ ಕೆಲವರು, ಆಯಿತಾ, ಅಷ್ಟೇ ನಿಮ್ಮ ಮಾತು ಹೌದು. ಕೆಲವೊಂದು ಸಲ ಏನಾಗ್ತಾರೆ, ಅಪ್ಪಿ ಹೇಳಿಬಿಡ್ತಾರೆ. ಅದಕ್ಕಾಗಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾರೆ, ಇಂಥವರು ಶರೀರದಲ್ಲಿ ಇರುವ ತನಕ ಪ್ರತಿದಿನ ಪ್ರತಿಗಳಿಗೆ ನೋಡ್ರಿ ಅರಿಕೆ ಮಾಡಬೇಕು. 27,000 ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಬರ್ತಾರೆ. ಆ ಆಲೋಚನೆಗಳಲ್ಲಿ ನೋಡಿ, ಒಬ್ಬ ವ್ಯಾಭಿಚಾರ ಅಂದರೆ ಇಷ್ಟೇ, ನಾವು ಶರೀರದಲ್ಲಿ ಸರಿ ಬರಬೇಕಂತಿಲ್ಲ, ಯಾರನ್ನು ನಾವು ಮೋಹಿಸಿದರೆ ಸಾಕು. ಒಂದು ಹುಡುಗಿಯನ್ನು, ಒಂದು ಹುಡುಗನನ್ನು ನಾವು ಮೋಹಿಸಿದರೆ ಅಪಾಪ. ಹಾಗಾದರೆ ನಾವು ನಮ್ಮ ಆಲೋಚನೆ, ನಡೆ, ನುಡಿ, ಕ್ರಿಯೆ, ನೋಟ, ಕಿವಿ, ಮಾತು, ನಾಲಿಗೆಯಲ್ಲಿ, ಶರೀರದಲ್ಲಿ ಸರ್ವೇಂದ್ರ ಪಂಚೇಂದ್ರಿಯಗಳಿಂದ ಹೇಗೆ ತಪ್ಪಿ ಹೋಗಬಹುದು. ಅದಕ್ಕಾಗಿ ಪ್ರತಿದಿನ ಪ್ರತಿಗಳಿಗೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿರಬೇಕು, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು. ಆದರೆ ನಾನು ಇವತ್ತು ಮಾತನಾಡೋ ವಿಷಯ ಇಷ್ಟೇ, ಅಪ್ಪ ತಂದೆ ಅಂತ ಕರೆಯುವ ಹಕ್ಕು ಯಾರಿಗಿದೆ?
ಯಾರು ಆತನನ್ನು ಅಂಗೀಕರಿಸ್ತಾರೋ, ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ತಗೊಳ್ತಾರೋ ಅವರು ದೇವರನ್ನು ಅಪ್ಪ ತಂದೆ ಅಂತ ಕರೆಯಬಹುದಾಗಿದೆ. ಅದಕ್ಕಾಗಿ ದೇವರನ್ನು ಅಪ್ಪ ತಂದೆ ಕರೆಯುವಂಥ ಅಧಿಕಾರ ನಮಗೆ ಕೊಡಲ್ಪಟ್ಟಿದೆ. ಪ್ರೀತಿಯ ವೀಕ್ಷಕರೇ, ಇಷ್ಟು ನಾವು ಒಳ್ಳೆಯ ಮಾತುಗಳನ್ನು ಕೇಳಿದ್ದೀರಿ. ಯಾರು ಯೇಸು ಪಾಪವನ್ನು ಬಿಟ್ಟು ಯೇಸು ಕ್ರಿಸ್ತನ ಅಂಗೀಕರಿಸಿ ಆತನ ಹೆಸರಲ್ಲಿ ನಂಬಿಕೆ ಇಡ್ತಾರೋ ಅವರಿಗಾಗಿ ದೇವರು ಒಳ್ಳೆಯ ಕಿರೀಟಗಳನ್ನು, ಒಳ್ಳೆಯ ಯೋಜನೆ ಇಟ್ಟಿದ್ದಾನೆ. ಇವತ್ತಿನ ಈ ವಾಕ್ಯಗಳು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ನೀವು ಕೇಳಿದ ಪ್ರತಿಯೊಂದು ವಾಕ್ಯವು ನಿಮ್ಮಲ್ಲಿ ಅದು ಬೆಳೆದು ಬರುವ ಹಾಗೆ ನೀವು ಅದರಲ್ಲಿ ಬೆಳೆದು ಬಂದು ಉತ್ತಮ ರೀತಿಯಲ್ಲಿ ನೀವು ನಡೆದುಕೊಳ್ಬೇಕಾಗಿ ಈ ಒಂದು ಸೇವಕರ ವಾಕ್ಯವು ನಿಮ್ಮ ಜೊತೆಯಲ್ಲಿ ಕಾರ್ಯ ಮಾಡಲಿ. ವಿಷಯ ನಾವು ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕಗಳ ದೇವರ ತಂದೆಯೇ, ನಿಮಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಈ ವಾಕ್ಯವನ್ನು ಯಾರ್ಯಾರು ಅಂಗೀಕರಿಸಿ ಆತನ ಹೆಸರಲ್ಲಿ ನಂಬಿಕೆ ಇಡ್ತಾರೋ ಸ್ವಾಮಿ, ಅವರಿಗೆ ಆಗುವಂಥ ಈ ಫಲವನ್ನು ತಂದೆ ಅಪ್ಪ ನೀನು ಇಟ್ಟಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಅಪ್ಪ ಕೊಟ್ಟಂಥ ಸೇವಕರಿಗಾಗಿಯೂ ಅಪ್ಪ ಆಸರೆ ಟಿವಿಗಾಗಿಯೂ ತಂದೆ ನಾವು ತಂದೆ ಆ ವಿಶೇಷವನ್ನು ಆಶೀರ್ವದಿಸು. ಹೆಚ್ಚಿನ ರೀತಿಯಲ್ಲಿ ಅಪ್ಪ ಕೋಟಿಯನ್ನು ಕೋಟಿ ಜನರಿಗೆ ತಂದೆ ಈ ವಾಕ್ಯಗಳು ಹೋಗಿ ಅಪ್ಪ ಎಷ್ಟೋ ರಕ್ಷಣೆ ಕಾರ್ಯಗಳು ಉಂಟಾಗಲಿ ತಂದೆ ಅಪ್ಪ. ಕೇಳಿದ ಜನರಲ್ಲಿ ಬಲವಾಗಿ ಕಾರ್ಯ ಮಾಡೋದು ಯಾರೆಲ್ಲ ಇವತ್ತು ಕೇಳಿದರೆ ತಂದೆ ಅವರ ಆತ್ಮ ಪ್ರಾಣ ಶರೀರದಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ ತಂದೆ. ಯಾರೆಲ್ಲೋ ದೇವರನ್ನು ಇವತ್ತು ಹೊಸದಾಗಿ ಕೇಳ್ತಿದ್ದವರು ತಂದೆ ಅವರನ್ನೆಲ್ಲ ನೀನು ಮುಟ್ಟು ಆಶೀರ್ವದಿಸು ತಂದೆ. ಈ ವಾಕ್ಯವು ಅವರಲ್ಲಿ ಕಾರ್ಯ ಮಾಡಲಿ ತಂದೆ. ಈ ಪ್ರಾರ್ಥನೆಯನ್ನು ದೈವತನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದಂತೆ ಪರಲೋಕ ಜೀವನ ತಂದೆಯೇ, ಆಮೆನ್. ಈ ಒಂದು ಕಾರ್ಯಕ್ರಮಕ್ಕಾಗಿ ವಿಶೇಷ ಸೋದರ ಈ ಒಂದು ಭಾಗವನ್ನು ಅಪ್ಪ ಬರುವ ತನಕ ನೀವು ಆಸರೆ ಟಿವಿಯನ್ನು ವೀಕ್ಷಿಸ್ತೀರಿ. ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತನಾಗಿದ್ದೇನೆ.